ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ದಿನ ನಾವು ಥರ್ಮೋಡೈನಮಿಕ್ ಫಂಕ್ಷನ್ಸ್ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ಗಳನ್ನು ತಗೋಣ. ಥರ್ಮೋಡೈನಮಿಕ್ಸ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಇದೊಂದು ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಫ್ಲೋ ಆಫ್ ಎನರ್ಜಿ ಆರ್ ಪರ್ಟಿಕ್ಯುಲರ್ಲಿ ಹೀಟ್ ಇಸ್ ಕಾಲ್ಡ್ ಆಸ್ ಥರ್ಮೋಡೈನಮಿಕ್ಸ್. ಈ ಥರ್ಮೋಡೈನಮಿಕ್ಸ್ ನಲ್ಲಿ ಎರಡು ಟರ್ಮ್ಸ್ಗಳು ತುಂಬಾ ಜನಗಳಿಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೆ. ಒಂದು ಪ್ರಾಪರ್ಟಿ ಅಂದ್ರೆ ಏನು, ಫಂಕ್ಷನ್ ಅಂದ್ರೆ ಏನು, ಅವುಗಳನ್ನ ತಿಳ್ಕೊಂಡು ಪ್ರಾಪರ್ಟಿ ಅಂದ್ರೆ ಏನು ತಿಳ್ಕೊಂಡು ಫಂಕ್ಷನ್ಸ್ ತಿಳ್ಕೊಂಡು. ಸೊ ಓವರ್ ಆಲ್ ಹೇಳೋದಾದ್ರೆ ಫಂಕ್ಷನ್ ಇಸ್ ದ ಸೆಟ್ ಆಫ್ ಪ್ರಾಪರ್ಟೀಸ್ ವಿಚ್ ಡಿಫೈನ್ ಎ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಥರ್ಮೋಡೈನಮಿಕ್ ಫಂಕ್ಷನ್ಸ್. ಸೊ ಹಾಗಾದ್ರೆ ಆ ಪ್ರಾಪರ್ಟೀಸ್ ಅಂದ್ರೆ ಏನು ತಿಳ್ಕೊಳ್ವಾ. ಸೊ ಥರ್ಮೋಡೈನಮಿಕ್ಸ್ ಪ್ರಾಪರ್ಟೀಸ್ ಅಂದ್ರೆ ಅವುಗಳು ಫಿಸಿಕಲ್ ಕ್ವಾಂಟಿಟೀಸ್. ಫಿಸಿಕಲ್ ಕ್ವಾಂಟಿಟೀಸ್ ಅಗೇನ್ ಯು ನೋ ಇಟ್, ಎನಿ ಮೆಜರಬಲ್ ಅಬ್ಸರ್ವಬಲ್ ಕ್ವಾಂಟಿಟಿ ಇಸ್ ಕಾಲ್ಡ್ ಆಸ್ ಫಿಸಿಕಲ್ ಕ್ವಾಂಟಿಟೀಸ್. ಸೇ ಫಾರ್ ಎಕ್ಸಾಂಪಲ್ ಟೆಂಪರೇಚರ್, ಕಲರ್, ಡೆನ್ಸಿಟಿ, ಇವೆಲ್ಲವುಗಳನ್ನ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಈ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ನಾವು ಒಂದು ಥರ್ಮೋಡೈನಮಿಕ್ ಸಿಸ್ಟಮ್ಗೆ ಅಪ್ಲೈ ಮಾಡಿದಾಗ, when we measure those quantities with respect to the system, so observable part of the universe is called as system. ಆ ತರದ ಒಂದು ಸಿಸ್ಟಮ್ಗೆ ನಾವು ಅಪ್ಲೈ ಮಾಡಿದಾಗ ಅದೇ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ನಾವು ಏನಂತ ಕರಿತೇವೆ, ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ ಅಂತೇಳಿ ಕರಿತೀವಿ. ಸೊ ಫಿಸಿಕಲ್ ಕ್ವಾಂಟಿಟೀಸ್ ಆಫ್ ದ ಸಿಸ್ಟಮ್ ಆರ್ ಕಾಲ್ಡ್ ಥರ್ಮೋಡೈನಮಿಕ್ ಪ್ರಾಪರ್ಟೀಸ್. ಇದನ್ನ ನಾವು ಇನ್ನೊಂದು ಹೆಸರಲ್ಲಿ ಕರಿತೇವೆ, ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂತೇಳಿ ಕೂಡ ಕರಿತೀವಿ. ಸೊ ಅದರಿಂದ ಎಕ್ಸಾಂಪಲ್ಸ್ ಅನ್ನು ತಗೊಳ್ಳೋದಾದ್ರೆ ಟೆಂಪರೇಚರ್ ಇರ್ಬೋದು, ಪ್ರೆಷರ್, ವಾಲ್ಯೂಮ್, ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್, ಅಫ್ಕೋರ್ಸ್ ವಿತ್ ಆಫ್ ದ ಸಿಸ್ಟಮ್, ಮಾಸ್, ಇಂಟರ್ನಲ್ ಎನರ್ಜಿ, ಹೀಟ್ ಕೆಪಾಸಿಟಿ, ಎಂಟ್ರೋಪಿ, ಫ್ರೀ ಎನರ್ಜಿ, ಇವೆಲ್ಲವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ ಅಂತೇಳಿ ಕರಿತೀವಿ. ಆದ್ರೆ ಇಲ್ಲಿ ಒಂದು ಸಣ್ಣದೊಂದು ವಿಶೇಷ ಗಮನಿಸಬೇಕು. ಕೊನೆಯಲ್ಲಿ ಬರ್ದಿರ್ತಕ್ಕಂಥ ಇಂಟರ್ನಲ್ ಎನರ್ಜಿ, ಹೀಟ್ ಕೆಪಾಸಿಟಿ, ಎಂಟ್ರೋಪಿ, ಈ ಫ್ರೀ ಎನರ್ಜಿ ಇದಾವಲ್ಲ, ಇವುಗಳನ್ನ ನಾವು ಅಕ್ಯುರೇಟ್ ಆಗಿ ಪ್ರಾಪರ್ಟೀಸ್ ಅಂತ ಕರೆಯೋದಿಲ್ಲ. ಇವುಗಳನ್ನೇ ನಾವು ಥರ್ಮೋಡೈನಮಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ಎರಡಕ್ಕೂ ಸೇರಿಸಬಹುದಾ ಅಂದ್ರೆ, ಕೆಲವು ಸಂದರ್ಭಗಳಲ್ಲಿ ನಾವು ಪ್ರಾಪರ್ಟೀಸ್ ಅಂತ ಹೇಳುವಾಗ ಈ ಫಿಸಿಕಲ್ ಫಂಕ್ಷನ್ಸ್ಗಳನ್ನು ಕೂಡ ನಾವು ಇಲ್ಲಿ ಬಳಸ್ಕೊಳ್ತೀವಿ. ಆದರೆ ಟು ಬಿ ಟೈಮ್ಡ್ ವಿತ್ ದ ಡೆಫಿನೇಷನ್ ಓನ್ಲಿ ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಮಾಸ್, ದೀಸ್ ಆರ್ ನೋನ್ ಆಸ್ ಥರ್ಮೋಡೈನಮಿಕ್ ಪ್ರಾಪರ್ಟೀಸ್. ಓಕೆನಾ. ಸೊ ಈ ಥರ್ಮೋಡೈನಮಿಕ್ ಪ್ರಾಪರ್ಟಿಗಳನ್ನ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ, ಎರಡು ರೀತಿಯಲ್ಲಿ ಗುರುತಿಸ್ತೀವಿ. ಒಂದು ಇಂಟೆನ್ಸಿವ್ ಪ್ರಾಪರ್ಟೀಸ್, ಮತ್ತೊಂದು ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್. ವಾಟ್ ಆರ್ ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂಡ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್? ಸೊ ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂತಂದ್ರೆ ಅರ್ಥ ಏನಂದ್ರೆ, ದೋಸ್ ಪ್ರಾಪರ್ಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆಫ್ ದ ಸಿಸ್ಟಮ್. ಒಂದು ಸಿಸ್ಟಮ್ ಅನ್ನು ತಗೊಂಡ್ರೆ ಆ ಸಿಸ್ಟಮ್ ಇರತಕ್ಕಂಥ ಅಮೌಂಟ್ ನ ಮೇಲೆ ಡಿಪೆಂಡ್ ಆಗದಿದ್ರೆ ಅಂತಹ ಪ್ರಾಪರ್ಟೀಸ್ ಅನ್ನ ನಾವೇನಂತ ಕರಿತೀವಿ, ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಸಬ್ಸ್ಟೆನ್ಸ್, ಒಂದು ಮ್ಯಾಟರ್ ನ ತಗೊಳ್ಳೋಣ. ಸೊ ಮ್ಯಾಟರ್ ನಲ್ಲಿ ಇರ್ತಕ್ಕಂತಹ ಮ್ಯಾಟರ್ ನ ಟೆಂಪರೇಚರ್, ಅಬ್ಸಲ್ಯೂಟ್ ಟೆಂಪರೇಚರ್, ಸೇ ಫಾರ್ ಎಕ್ಸಾಂಪಲ್ 298 ಕೆಲ್ವಿನ್ ಅಂತೇಳಿ ಇಟ್ಕೊಳ್ಳೋಣ. ದ ಟೆಂಪರೇಚರ್ ಆಫ್ ದ ಸಬ್ಸ್ಟೆನ್ಸ್ ಈಸ್ 298 ಕೆಲ್ವಿನ್. ಈಗ ಈ ಒಂದು ಸಬ್ಸ್ಟೆನ್ಸ್ ನಾನು ಒಂದು ಪಾರ್ಟ್ ಮಾತ್ರ ತಗೊಳ್ತೀನಿ. ಇಫ್ ದ ಪಾರ್ಟ್ ಆಫ್ ದ ಮ್ಯಾಟರ್ ತೆಗೆದುಕೊಂಡು ಅದರ ಟೆಂಪರೇಚರ್ ಮೆಷರ್ ಮಾಡಿದ್ರೆ ಎಷ್ಟಿರ್ತದೆ ಅದು? Absolutely, the temperature will be 298 Kelvin. Therefore, the temperature, absolute temperature is independent on amount of substance. So, ಒಂದು ಪಾರ್ಟ್ ನ ಟೆಂಪರೇಚರ್ ಏನಿರುತ್ತೋ ಇಡೀ ಹೋಲ್ ಸಿಸ್ಟಮ್ ನ ಟೆಂಪರೇಚರ್ ಕೂಡ ಅಷ್ಟೇ ಇರುತ್ತೆ. ಸೊ ಅಫ್ಕೋರ್ಸ್ ಯೂನಿಫಾರ್ಮ್ ಇದ್ದಾಗ ಈ ತರದ ಸಿಸ್ಟಮ್ಗಳನ್ನ ನಾವೇನಂತ ಕರಿತೀವಿ, ಸೊ ಫಂಕ್ಷನ್ಸ್, ಪ್ರಾಪರ್ಟೀಸ್ ಅನ್ನು ನಾವು ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂತೇಳಿ ಕರಿತೀವಿ. ಸೊ ಅದೊಂದೇ ಅಲ್ಲ, ಟೆಂಪರೇಚರ್ ಜೊತೆಗೆ ಪ್ರೆಷರ್ ಕೂಡ ಬರುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗುತ್ತೆ, ಮೆಲ್ಟಿಂಗ್ ಪಾಯಿಂಟ್, ಓಡರ್, ಕಲರ್, ಇವೆಲ್ಲವೂ ಕೂಡ, ಈವನ್ ಸ್ಟೇಟ್ ಆಫ್ ಮ್ಯಾಟರ್, ದೋಸ್ ಆರ್ ಆಲ್ ಕಮ್ಸ್ ಅಂಡರ್ intensive properties. Then what are extensive properties? So extensive properties are those properties which depend on amount of substance. ಸೊ ಒಂದು ವಸ್ತು, ಮ್ಯಾಟರ್, ಒಂದು ಸಿಸ್ಟಮ್ ನಲ್ಲಿ ಇರ್ತಕ್ಕಂತಹ ಸಬ್ಸ್ಟೆನ್ಸ್ ನ ಅಮೌಂಟ್ ಮೇಲೆ ಡಿಪೆಂಡ್ ಆಗಿದ್ರೆ such properties are called as extensive properties. ಅನದರ್ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಸಬ್ಸ್ಟೆನ್ಸ್, ಒಂದು ಸಿಸ್ಟಮ್ ಅನ್ನು ತಗೊಂಡಿದ್ದೀನಿ. ಈ ಸಿಸ್ಟಮ್ ನ ವೆಯ್ಟ್ ಲೆಟ್ ಮಿ ಕನ್ಸಿಡರ್ಡ್ ಆಸ್ 1 ಕಿಲೋಗ್ರಾಮ್ ಅಂತ ಅನ್ಕೊಳ್ಳೋಣ. ಸೊ ವೆಯ್ಟ್ ಆಫ್ ದ ಸಿಸ್ಟಮ್ ಇಸ್ 1 ಕಿಲೋಗ್ರಾಮ್. ಇದರ ಒಂದು ಪಾರ್ಟ್ ಅನ್ನು ತಗೊಂಡು ಅದರ ವೆಯ್ಟ್ ಅನ್ನು ತಗೊಂಡ್ರೆ ಅದೇನಾಗಿರುತ್ತೆ? ಅಫ್ಕೋರ್ಸ್ ಸರ್ಟನ್ಲಿ ಲೆಸ್ ದನ್ 1 ಕಿಲೋಗ್ರಾಮ್. ಸೊ ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ amount of
ಸಬ್ಸ್ಟೆನ್ಸ್ ಆರ್ ಮ್ಯಾಟರ್. ಸೊ ಮ್ಯಾಟರ್ನ ಅಮೌಂಟ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಯಾವುದು? ವೆಯ್ಟ್ ಅನ್ನುವಂಥದ್ದು. ಸೊ ಇದನ್ನ ನಾವು ಏನಂತ ಕರಿತೀವಿ? ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತೇಳಿ ಕರಿತೀವಿ. ಮಾಸ್ ಒಂದೇ ಅಲ್ಲ, ಅದೇ ರೀತಿಯಲ್ಲಿ ವಾಲ್ಯೂಮ್ ಅಥವಾ ಸೈಜ್, ಅದು ಆಕ್ಚುಲಿ ಎರಡು ಒಂದೇನೆ. ಹಾಗೆ ಲೆಂತ್ ಅಥವಾ ಇಂಟರ್ನಲ್ ಎನರ್ಜಿ, ಹೀಟ್ ಕೆಪಾಸಿಟಿ, ಇವೆಲ್ಲವುಗಳು ಕೂಡ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಆಗಿರುತ್ತೆ. ಯಾಕೆಂದ್ರೆ ದೇ ಡಿಪೆಂಡ್ ಅಪಾನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್. ಸೊ ಈ ಪ್ರಾಪರ್ಟಿಗಳನ್ನ ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ಗಳ ಎರಡನ್ನೂ ಸೇರಿಸಿ ನಾವು ಒಟ್ಟಾಗಿ ಥರ್ಮೋಡೈನಮಿಕ್ ಪ್ರಾಪರ್ಟೀಸ್, ಎಕ್ಸ್ಟೆನ್ಸಿವ್ ಆದ್ರಾಗಿರ್ಲಿ ಇಂಟೆನ್ಸಿವ್ ಆದ್ರಾಗಿರ್ಲಿ, ದೇ ಆರ್ ಯೂಸ್ ಟು ಡಿಫೈನ್ ಎ ಥರ್ಮೋಡೈನಮಿಕ್ ಸಿಸ್ಟಮ್. ಸೊ ಹಾಗಾದ್ರೆ ಥರ್ಮೋಡೈನಮಿಕ್ ಈ ಏನು ಎಕ್ಸ್ಟೆನ್ಸಿವ್ ಇಂಟೆನ್ಸಿವ್ ಪ್ರಾಪರ್ಟೀಸ್ಗಳನ್ನ ಉಪಯೋಗಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀವಲ್ಲ, ಅದರ ಜೊತೆಯಲ್ಲಿ ಫಂಕ್ಷನ್ಸ್ ಅಂದ್ರೆ ಏನು? ಸೊ ಥರ್ಮೋಡೈನಮಿಕ್ ಫಂಕ್ಷನ್ ಹಾಗಾದ್ರೆ ಏನು? ಸೊ ಥರ್ಮೋಡೈನಮಿಕ್ ಫಂಕ್ಷನ್ ಅಂತಕ್ಕಂಥದ್ದು ಈ ಏನು ಪ್ರಾಪರ್ಟೀಸ್ಗಳಿದೆಯಾ ಇವುಗಳ ಒಂದು ಓವರ್ ಆಲ್ ವ್ಯೂ, ಸೆಟ್ ಆಫ್ ಅಂತ ಹೇಳಿ ಕರಿತೀವಿ, ಅಥವಾ ಸೆವರಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಗ್ರಿಗೇಟ್ ಟು ಗಿವ್ ಡಿಫೈನ್ ಎ ಸಿಸ್ಟಮ್. ದೋಸ್ ಆರ್ ನೇಮ್ಡ್ ಆಸ್ ಫಂಕ್ಷನ್ಸ್. ಒಂದು ಸಣ್ಣ ಎಕ್ಸಾಂಪಲ್ ಅನ್ನು ತಗೊಂಡು ಹೇಳೋದಾದ್ರೆ, ಸೊ ಉದಾಹರಣೆಗೆ ಡೆನ್ಸಿಟಿ ಅನ್ನು ತಗೊಂಡು, ಸೊ ಡೆನ್ಸಿಟಿ ಏನ್ ಮಾಡುತ್ತೆ? ಒಂದು ವಸ್ತುವಿನ ಮಾಸ್ ಮತ್ತು ವಾಲ್ಯೂಮ್ ಇರುವ ರೇಷಿಯೋನ ನಾವೇನಂತ ಕರಿತೀವಿ? ಡೆನ್ಸಿಟಿ ಅಂತೇಳಿ ಕರಿತೀವಿ. ಸೊ ಇದರಲ್ಲಿ ಮಾಸ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ, ವಾಲ್ಯೂಮ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ. ಇವೆರಡು ಸೇರಿಸಿ ಬಂದಂತಹ ಒಂದು ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿ, ಅನದರ್ ಫಿಸಿಕಲ್ ಕ್ವಾಂಟಿಟಿ is known as density. So density is called as the thermodynamic functions, while mass and volumes are thermodynamic properties. ಇದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ಅನ್ನು ನಾವು ತಗೊಳ್ಬಹುದು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ. ಇಂಟರ್ನಲ್ ಎನರ್ಜಿ ಅನ್ನೋದನ್ನು ತಗೊಂಡ, ಸೊ ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ಅಂತ ಅನ್ನೋದನ್ನ ನಾವು ಥರ್ಮೋಡೈನಮಿಕ್ ಫಂಕ್ಷನ್ಸ್ ಅಲ್ಲಿ ಬಳಸ್ತೀವಿ. ಸೊ ವಾಟ್ ಇಸ್ ದಟ್ ಫಂಕ್ಷನ್? ವೈ ಇಟ್ ಇಸ್ ಕಾಲ್ಡ್ ಫಂಕ್ಷನ್? ಸೊ ಥರ್ಮೋಡೈನಮಿಕ್ ಫಂಕ್ಷನ್ ಆಗಿರ್ತಕ್ಕಂಥ ಈ ಇಂಟರ್ನಲ್ ಎನರ್ಜಿ ಇನ್ಕ್ಲೂಡ್ಸ್ ಸೋ ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ಎನರ್ಜೀಸ್. Say for example, vibrational energy, it is one physical quantity. Rotational energy, revolutionary energy, athwa kinetic energy, potential energy, all comes together to give the value internal energy. So internal energy is a set of several state functions, or sorry, state variables. Those are called as thermodynamic functions. ಅದನ್ನ ಏನಕ್ಕೋಸ್ಕರ ಬಳಸ್ತೀವಿ ಅಂತಂದ್ರೆ, ಈ ಥರ್ಮೋಡೈನಮಿಕ್ ಫಂಕ್ಷನ್ಸ್ ಅನ್ನ to understand properly the equilibrium thermodynamic state of the system. ಒಂದು ಸಿಸ್ಟಮ್ ನ ಈಕ್ವಿಲಿಬ್ರಿಯಂ ಸ್ಟೇಟ್. ಸೊ ವಾಟ್ ಇಸ್ ದ ವರ್ಡ್ ಈಕ್ವಿಲಿಬ್ರಿಯಂ? ಯು ನೋ ಇಟ್. ಈಕ್ವಿಲಿಬ್ರಿಯಂ ಅಂದ್ರೆ ನೋ ಚೇಂಜ್ ಸ್ಟೇಟ್ ಅಂತ ಹೇಳಿ ಒಂದು ರೀತಿಯಲ್ಲಿ ಸಿಂಪಲ್ ಆಗಿ ಹೇಳ್ಬೋದು. ಯಾವುದೇ ಫಿಸಿಕಲ್ ಕ್ವಾಂಟಿಟೀಸ್ ಚೇಂಜ್ ಆಗದಿರುವಂತ ಸಿಸ್ಟಮ್ ಅನ್ನ ನಾವು ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಇಂಥ ಈಕ್ವಿಲಿಬ್ರಿಯಂ ಸ್ಟೇಟ್ ಅನ್ನ ತುಂಬಾ ಚೆನ್ನಾಗಿ ಡಿಫೈನ್ ಮಾಡ್ಲಿಕ್ಕೆ, ವೆಲ್ ಡಿಫೈನ್ ಮಾಡ್ಲಿಕ್ಕೋಸ್ಕರ ನಾವು ಬಳಸ್ತಕ್ಕಂಥದ್ದೇ ಇಂಟರ್ನಲ್ ಎನರ್ಜಿ. ಸೊ ಇಂಟರ್ನಲ್ ಎನರ್ಜಿ ಇಸ್ ಒನ್ ಟೈಪ್ ಆಫ್ ಥರ್ಮೋಡೈನಮಿಕ್ ಫಂಕ್ಷನ್. ಇದೇ ರೀತಿಯಲ್ಲಿ ಬೇರೆ ಬೇರೆ ಥರ್ಮೋಡೈನಮಿಕ್ ಫಂಕ್ಷನ್ಸ್ ಇದೆ. ಈ ಥರ್ಮೋಡೈನಮಿಕ್ ಫಂಕ್ಷನ್ಸ್ ನಾವು ಇನ್ನೂ ಹಲವು ಹೆಸರುಗಳಲ್ಲಿ ಕರಿತೇವೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಫಂಕ್ಷನ್ ಆಫ್ ದ ಸ್ಟೇಟ್ ಅಂತೇಳಿ ಕರಿತೀವಿ, ಅಥವಾ ಪಾಯಿಂಟ್ ಫಂಕ್ಷನ್ ಅಂತೇಳಿ ಕೂಡ ಹೇಳ್ತೀವಿ. ಸೊ ಅವುಗಳಿಗೆ ಎಕ್ಸಾಂಪಲ್ಸ್ ಬಂದು ಡೆನ್ಸಿಟಿ, ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ, ಎಂಟ್ರೋಪಿ, ಫ್ರೀ ಎನರ್ಜಿ. ದೀಸ್ ಆರ್ ಆಲ್ ಸಮ್ ಆಫ್ ದ ಥರ್ಮೋಡೈನಮಿಕ್ ಫಂಕ್ಷನ್ಸ್. ಈ ಥರ್ಮೋಡೈನಮಿಕ್ ಫಂಕ್ಷನ್ಸ್ಗಳು ಕೂಡ ಪುನಃ ಎರಡು ರೀತಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಹೇಗೆ ಅಂತಂದ್ರೆ, ದೇಸ್ ಆರ್ ಕ್ಲಾಸಿಫೈಡ್ ಆಸ್ ಪಾತ್ ಫಂಕ್ಷನ್ ಅಂಡ್ ಸ್ಟೇಟ್ ಫಂಕ್ಷನ್. ಸೊ ನೀವು ಇಲ್ಲಿ ಚಿತ್ರ ನೋಡಿದ್ರೆ ಒಂದು ಸಣ್ಣ ಐಡಿಯಾ ಬರುತ್ತೆ ಸ್ಟೇಟ್ ಫಂಕ್ಷನ್ಗೂ ಮತ್ತು ಪಾತ್ ಫಂಕ್ಷನ್ಗೂ ಇರ್ತಕ್ಕಂತಹ ಡಿಫರೆನ್ಸ್ ಏನು ಅಂತಕ್ಕಂಥದ್ದು. ಸೊ ಸ್ಟೇಟ್ ಫಂಕ್ಷನ್ ಅಂದ್ರೆ ಏನಾಗುತ್ತೆ ಏನು ಅದನ್ನ ನೋಡೋಣ. ಸೊ ಸ್ಟೇಟ್ ಫಂಕ್ಷನ್ ಅಂತಂದ್ರೆ, ದೀಸ್ ಆರ್ ದ properties whose value does not depend on path which is taken to reach a specific equilibrium state. ಸೊ ಒಂದು ಈಕ್ವಿಲಿಬ್ರಿಯಂ ಸ್ಟೇಟ್ ಇಂದ ಇನ್ನೊಂದು ಈಕ್ವಿಲಿಬ್ರಿಯಂ ಸ್ಟೇಟಿಗೆ ರೀಚ್ ಆಗ್ಲಿಕ್ಕೆ ಯಾವ ಪಾತ್ ಅಲ್ಲಿ ಬಂದಿದೆ ಅನ್ನೋದನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಅಂದ್ರೆ ಅರ್ಥ, ಇನಿಷಿಯಲ್ ಮತ್ತು ಫೈನಲ್ ಸ್ಟೇಟ್ಗಳನ್ನ ಮಾತ್ರ. ಸೊ ದೀಸ್ ವ್ಯಾಲ್ಯೂಸ್ ಡಿಪೆಂಡ್ ಓನ್ಲಿ ಆನ್ ಇನಿಷಿಯಲ್ ಅಂಡ್ ಫೈನಲ್ ಈಕ್ವಿಲಿಬ್ರಿಯಂ ಸ್ಟೇಟ್ಸ್ ಆರ್ ನೋನ್ ಆಸ್ ಸ್ಟೇಟ್ ಫಂಕ್ಷನ್ಸ್. ಸೊ ಇಂಟರ್ಮೀಡಿಯೇಟ್ ಸ್ಟೇಟ್ಸ್ ಗಳನ್ನ ನಾವು ಈಕ್ವಿಲಿಬ್ರಿಯಂ ಸ್ಟೇಟ್ಸ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಓನ್ಲಿ ಇನಿಷಿಯಲ್ ಮತ್ತು ಫೈನಲ್ ಈಕ್ವಿಲಿಬ್ರಿಯಂ ಸ್ಟೇಟ್ ಆಫ್ ದ ಪ್ರೋಸೆಸ್ is considered to measure such functions. Those are called as state functions. So state functions ಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಇಂಟರ್ನಲ್ ಎನರ್ಜಿ ಆಗುತ್ತೆ, ಫ್ರೀ ಎನರ್ಜಿ ಆಗುತ್ತೆ, ಎಂಥಾಲ್ಪಿ, ಎಂಟ್ರೋಪಿ, ದೀಸ್ ಆರ್ ಆಲ್ ಸ್ಟೇಟ್ ಫಂಕ್ಷನ್ಸ್. ಸೊ ವಾಟ್ ಆರ್ ದೆನ್ ಪಾತ್ ಫಂಕ್ಷನ್ಸ್ ಅಂದ್ರೆ ಏನು?
ಸೊ ಪಾತ್ ಫಂಕ್ಷನ್ಸ್ ಅಂದ್ರೆ ಏನು ಅಂದ್ರೆ ದೋಸ್ ಫಂಕ್ಷನ್ಸ್ ವಿಚ್ ಡಿಪೆಂಡ್ ಆನ್ ದ ಪಾತ್ ಟು ರೀಚ್ ದ ಫೈನಲ್. ಸೊ ಯಾವ ಪಾತ್ ಅಲ್ಲಿ ಹೋಗಿ ನೀವು ಫೈನಲ್ ಇನಿಷಿಯಲ್ ಇಂದ ಫೈನಲ್ ಗೆ ರೀಚ್ ಆದ್ರಿ ಅನ್ನುವಂಥದ್ರಲ್ಲಿ ಅಂದ್ರೆ ಪಾತ್ ಕೂಡ ಕನ್ಸಿಡರ್ ಆಗುತ್ತೆ. ಅಂದ್ರೆ ಇಂಟರ್ನಲ್ ಈಕ್ವಿಲಿಬ್ರಿಯಂ ಸ್ಟೇಟ್, ಇಂಟರ್ವಲ್ ಈಕ್ವಿಲಿಬ್ರಿಯಂ ಸ್ಟೇಟ್ಸ್ ಅಂತ ಕರಿತೀವಿ. ನಾಟ್ ಓನ್ಲಿ ಇನಿಷಿಯಲ್ ಈಕ್ವಿಲಿಬ್ರಿಯಂ ಸ್ಟೇಟ್, ಫೈನಲ್ ಈಕ್ವಿಲಿಬ್ರಿಯಂ ಸ್ಟೇಟ್, ಬಟ್ ಆಲ್ ದ ಇಂಟರ್ನಲ್ interval equilibrium states are considered to calculate the value. Those are called as path functions. So path functions ಬಂದ್ಬಿಟ್ಟು ಇರೋದು ಕೆಲವೇ ಕೆಲವು. ಥರ್ಮೋಡೈನಮಿಕ್ಸ್ ನಲ್ಲಿ ನಾವು ಕಲಿತಕ್ಕಂಥದ್ರಲ್ಲಿ ವರ್ಕ್ ಮತ್ತು ಹೀಟ್ ಇವೆರಡನ್ನ ನಾವು ಪಾತ್ ಫಂಕ್ಷನ್ಸ್ ಅಂತ ಕರಿತೀವಿ. ವೈಲ್ ಅನದರ್ ಒನ್ ಇಸ್ ದೇರ್ ಆರ್ಕ್ ಲೆಂತ್ ಅಂತೇಳಿ ಕರಿತೀವಿ. ಅದನ್ನ ನಾವು ಥರ್ಮೋಡೈನಮಿಕ್ಸ್ ಅಲ್ಲಿ ಹೆಚ್ಚಾಗಿ ಬಳಸೋದಿಲ್ಲ. ಸೊ ದೀಸ್ ಆರ್ ದ ಓನ್ಲಿ ಪಾತ್ ಫಂಕ್ಷನ್ಸ್ ವಿಚ್ ಡಿಪೆಂಡ್ ಆನ್ ದ ಪಾತ್ ಇನ್ ವಿಚ್ ಇಟ್ ಇಸ್ ಅಟೈನ್ಡ್. ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಪಾತ್ ಫಂಕ್ಷನ್ಗೂ ಮತ್ತು ಸ್ಟೇಟ್ ಫಂಕ್ಷನ್ಗೂ ಇರ್ತಕ್ಕಂಥ ಡಿಫರೆನ್ಸ್. ಸೊ ಹೈಟ್ ಈಸ್ ಸೇಮ್, ಬಟ್ ಇದು ಪಾತ್ ಫಂಕ್ಷನ್ ಇನಿಷಿಯಲ್ ಮತ್ತು ಫೈನಲ್ ಮಾತ್ರ ಡಿಪೆಂಡ್ ಆದ್ರೆ, ಸೊ ಇದು ಪಾತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ತರದಲ್ಲಿ ನೋಡಿ, ಇದು ಬೇರೆ ಪಾತ್, ಇದು ಬೇರೆ ಪಾತ್. ಆಕ್ಚುಲಿ ಬಂದು ದಿಸ್ ಈಸ್ ಸ್ಟೇಟ್ ಫಂಕ್ಷನ್, ದೀಸ್ ಆರ್ ಪಾತ್ ಫಂಕ್ಷನ್ಸ್. ಈ ಪಾತ್ ಬೇರೆ ವ್ಯಾಲ್ಯೂ, ಈ ಪಾತ್ ಬೇರೆ ವ್ಯಾಲ್ಯೂ ಇರುತ್ತೆ. ಸೊ ಇದನ್ನ ನಾವು ಸ್ಟೇಟ್ ಫಂಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಸೊ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತೇಳಿ ನಾನು ಅನ್ಕೊಳ್ತಿದ್ದೀನಿ. ಥ್ಯಾಂಕ್ ಯು.